मस्सी भी कप सेकंड कप मिलेगा। Thank you. Okay. Thank you, ma'am. 10, 9, 8, 7, 6, 5, 4, 3, 2, 1, 0. Hola. ಇವತ್ತು ಸೆಕೆಂಡ್ ಡೇ ಆಲ್ಮೋಸ್ಟ್ 550 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇನ್ನೂ ಒಂದು 500 ಕಿಲೋಮೀಟರ್ ಇದೆ, 530 ಇದೆ. ಸೊ ಆಲ್ಮೋಸ್ಟ್ ಇವಾಗ ಯಾವ ಊರಲ್ಲಿ ಇದ್ದೀನಿ ಅಂದ್ರೆ ಯಾವ ಊರು ಅಂತ ಗೊತ್ತಿಲ್ಲ ಇದು. ಸೊ ಹಿಂದೆ ಒಂದು ಬೀಡ್ ಅಂತ ಇತ್ತು, ಬೀಡಿಂದ ಒಂದು 20 ಕಿಲೋಮೀಟರ್ಸ್ ಬಂದಿದ್ದೀನಿ. ಸೊ ಆದ್ಮೇಲೆ ಇವಾಗ ಬಂದಿರತಕ್ಕಂಥದ್ದು ನೆಕ್ಸ್ಟ್ ಛತ್ರಪತಿ ಸಂಭಾಜಿನಗರ್ ಅಂತ ಇದೆ, ಸಂಭಾಜಿನಗರ್ ಇದೆ. ಸೊ ಇವಾಗ ಇಲ್ಲಿ ಮಿಡ್ಲಲ್ಲಿ ನಾನು ರೂಮ್ ಮಾಡ್ಕೊಂಡು ಸ್ಟೇ ಮಾಡಿದ್ದೆ. ಸೊ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಸೊ ಹೆಂಗಿದೆ ನಮ್ದು ಲುಕ್ಕು, RCB ಲುಕ್ಕು. ಸೊ ಈ ರೀತಿ ಎಲ್ಲ ಆಯ್ತು. ಸೊ ಇವತ್ತು ಕೂಡ 530 ಕಂಪ್ಲೀಟ್ ಮಾಡ್ಬೇಕು, ಹೊರಟಿಸ್ ಹಾಕ್ಬೇಕು. ಅಂಡ್ ಇಲ್ಲಿ ಪೆಟ್ರೋಲ್ ಒಂದು ಸಿಗ್ತಿಲ್ಲ ರೀ, ಅಲ್ಲೆಲ್ಲ ನಿಂತ್ ಸಾಕಾಯ್ತು. ಸೊ ನಮ್ಮೂರೇ ಬೆಸ್ಟ್ ಅನ್ಸುತ್ತೆ, ಯಾಕಂದ್ರೆ ಮಕ್ಕಳು ಊರೇ ಸರಿಯಾರಕ್ಕೆ ಇಡಕ್ಕೆ ಬರ್ತಾ ಇಲ್ಲ. ಬೆಳಗಾವಿ ಬೇಕಂತೆ ನಮ್ ಬೆಳಗಾವಿ. ನೆಕ್ಸ್ಟ್ ಓಕೆ, ಥ್ಯಾಂಕ್ ಯು, ಕೀಪ್ ಸಪೋರ್ಟ್, ಲವ್ ಯು ಗೈಸ್. ಅಂಕಲ್ ನೋಡೋಲ್ಲ ಅಂದ್ರಿ, ಯಾವ ಊರಂತ ಕೇಳ್ಬೇಕಂದ್ರೆ ಹೊಂಟನ್ರಿ, ಬಹಳ ಚಿಂತೆ ಹಚ್ಕೊಂಡ್ರಿ. गेवराई। अच्छा, अभी नाश्ता किधर मिलेगा इधर? नाश्ता 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 कुछ खाने के लिए अभी नाश्ता 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 खाने के लिए। हाँ करेगा तुम्हारा? हाँ सामने नहीं क्या? सामने 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 स्टैंड है क्या? अच्छा, थैंक यू. आपका नाम क्या है? आपका नाम? आपका नाम? काय लिखायचे? माझं नाव काय करायचं? ನನಗೆ ಗೊತ್ತಾಗಲ್ಲ, ಇವ್ರದ್ದು ಮರಾಠಿ ಮಾತಾಡತ್ತಾರ, ನಂಗೆ ಗೊತ್ತಾಗಲ್ಲ ಐತಿ. ठीक है, ಧನ್ಯವಾದ. ಎಸ್ ಬಾಳೆಹಣ್ಣು ಬೇಕಾದ್ರೆ ಆರ್ಡರ್ ಕಾಂಟ್ಯಾಕ್ಟ್ ಮಾಡ್ರಿ. ಬಾಳೆಹಣ್ಣು ಸಸ್ತಾ ರೀ. ಒಂದು ಗಿಡನೇ ಇಲ್ರಿ, ಹಂಗೆ ಐತಿ ಒಟ್ಟ. ಹಿಂಗೆ ಬೌಡ್ ಭೂಮಿ ಇರ್ತದ್ರಿ, ಯಾಕೇನು ಗೊತ್ತಿಲ್ಲ. ಸ್ವಲ್ಪ ಗೊತ್ತಿದ್ದವ್ರು ಇದ್ರೆ ಹೇಳ್ರಿ, ನೋಡೋಣ ನಾವು ತಿಳ್ಕೊಳ್ಳೋಣ. ಪಾಲಿಕಲ್ಲಿ ಇರ್ತದೆ ಇವರೆಲ್ಲ ಡೀಸೆಲ್ಗೋಸ್ಕರ ಕೇಳ್ತಾರ. ಯಾವಾಗ ಸಿಗ್ಬೇಕಂದ್ರೆ ಡೀಸೆಲ್ ಇಂದ ನೋಡ್ಕೊಂಡ್ ಬರಾಕತ್ತೀನಿ ನಾನು. Hello guys, today I came Vishwakarma temple and I wanna show you. This is the temple. So wait for. So ಇದೆ. ಸೊ ಹಂಗೆ ಆನ್ ರೋಡ್ ಹೋಗ್ತಾ ಇದೆ. ಅಜಂತಾ ಎಲ್ಲೋರ ಅಂತ ಹೆಸರು ಕೇಳಿರ್ಬೇಕಲ್ವಾ, ಅಜಂತಾ ಎಲ್ಲೋರ ಹೋಗೋ ಟೈಮ್ ಅಲ್ಲಿ ಇದು. ಸೊ ದೊಡ್ಡದು ಶಿವನ್ ಮೂರ್ತಿ ಇದೆ. ಸೊ ಗೋಪುರ ಅಂತ ಇಲ್ಲ ಇದಕ್ಕೆ, ಶಿವನ್ ಮೂರ್ತಿನೇ ಗೋಪುರ ಆಗಿರ್ತೈತೆ. ಸೊ ಈ ರೀತಿಯಾಗಿ ಟೆಂಪಲ್ ಇದೆ. ಸೊ ತುಂಬಾ ಜನ ಬರ್ತಾರೆ. ಸೊ ಇದ್ರ ಹೆಸರು ಬಂದ್ಬಿಟ್ಟು ವಿಶ್ವಕರ್ಮ ಟೆಂಪಲ್ ಅಂತ ಇದು. ಸೊ ನೋಡ್ಬೋದು, ನಾನು ನಿಮ್ಗೆ ಶೋ ಮಾಡ್ತೀನಿ, ನೋಡ್ತಾ ಇದ್ದೀರಲ್ವಾ. ಸೊ ಈ ರೀತಿ ಆಗಿದೆ ಟೆಂಪಲ್, ತುಂಬಾ ಚೆನ್ನಾಗಿದೆ. ಸೊ ವಾಹನ ಇದು ಈ ರೀತಿಯಾಗಿದೆ. ದೇವರು ಯಾವ್ದಂತ ಗೊತ್ತಿಲ್ಲ ನಂಗೆ. ಇಲ್ಲಿ ನಂದಿ ಇದಾನಂದ್ರೆ ಶಿವನ್ ಟೆಂಪಲ್ ಇರುತ್ತೆ ಇದು. ಈ ರೀತಿಯಾಗಿರ್ತಕ್ಕಂಥ ಟೆಂಪಲ್ ಇದೆ ಇದು. ನಾಟ್ ಓನ್ಲಿ ದಿಸ್ ಒನ್. ಸೊ ಆ ಶಿವನ್ ಸುತ್ತರದ ತುಂಬಾ ಶಿವನ್ ಮೂರ್ತಿಗಳು ಇದಾವೆ ನೋಡಿ, ನೋಡ್ಲಿಕ್ಕೆ ತುಂಬಾ ಸಿಗುತ್ತೆ ಇಲ್ಲಿ. ಇಷ್ಟವಾಗಿರ್ತಕ್ಕಂಥ ಶಿವಲಿಂಗ ಇದೆ ಇದು. ಸೊ ನೋಡ್ಬೋದು ನೀವೆಲ್ಲ ಒಳಗಡೆ. ನೀವೇನಾದ್ರೂ ಅಜಂತಾ ಎಲ್ಲರ ಏನಾದ್ರು ಬರ್ತಾ ಇದ್ರೆ ಈ ವಿಶ್ವಕರ್ಮ ಟೆಂಪಲ್ ನೋಡ್ಕೊಂಡು. ಸೊ ಇದನ್ನ ನೋಡ್ಕೊಂಡು ಇದ್ರ ಪಕ್ಕದಲ್ಲೇ ಇನ್ನೊಂದು ಟೆಂಪಲ್ ಇದೆ. ಸೊ ಇದನ್ನು ಕೂಡ ಚೆನ್ನಾಗಿದೆ. ಇದು
ಗೋಪುರ ನೋಡ್ಲಿಕ್ಕೆ ಹೋಗ್ತಾ ಇದೀನಿ. ದೇವ್ರು ಬಂದ್ರು ಕೈ ಮುಗ್ಕೊಳ್ಳಿ. ದೇವ್ರು ಬಂದ್ರು. ವಿಶ್ವಕರ್ಮ ಟೆಂಪಲ್ ಚೆನ್ನಾಗಿದೆ ಅಲ್ವಾ? ಸೊ ಫೈನಲಿ ಇವಾಗ ಎಲ್ಲೋರಾಗ ಬಂದಿದ್ದೀನ್ರಿ. ಎಲ್ಲಾರ ರೀಚ್ ಆದೆ. ಎಲ್ಲೋರದಲ್ಲಿ ಏನಿದೆ ಸ್ಪೆಷಲ್ ಅಂತ ನೋಡ್ಬೇಕಾಗುತ್ತೆ. ಎಲ್ಲರೂ ಕೇವ್ಸ್ ಇಲ್ಲಿ ಫೇಮಸ್, ಅಜಂತ ಆಗಿರ್ಬೋದು, ಎಲ್ಲೋರ ಆಗಿರ್ಬೋದು. ಸೊ ಕೇವ್ಸ್ ನೋಡ್ಲಿಕ್ಕೆ ಹೋಗ್ತಾ ಇದೀನಿ ಇವಾಗ. ಸೊ ಹೋಗ್ಬೇಕಾದ್ರೆ ನನಗೊಂದು ಇದು ಸಿಕ್ತು. ಸೊ ಇಲ್ಲಿ ಕುರಿ ನೋಡ್ತಾರೆ ಯಾವ ರೀತಿ ಇದಾವ ಅಂತ. ಸೊ ಡಿಫ್ರೆಂಟ್ ಆಗಿದಾವ ಇವು ನೋಡಿ. ಇದ್ರ ಹೈಟ್ ನೋಡ್ಬೇಕಾ ನೋಡಿ ಯಾವ ರೀತಿ ಇದಾವ. ಇದಕ್ಕೆಲ್ಲ ಬೂಸ್ಟ್ ಕೊಡಿಸ್ಬೇಕು. ಬೂಸ್ಟ್ ಅಲ್ಲ, ಹಾರ್ಲಿಕ್ಸ್. ಬೂಸ್ಟ್ ಎನರ್ಜಿಗೆ, ಹಾರ್ಲಿಕ್ಸ್ ಹೈಟ್ಗೆ. ನೋಡಿ ಯಾರು ಹೇಳು ಹಾಯ್ ಬಿಡ್ರಿಪ್ಪ. ಮತ್ತೆ ಗೂಟಿಗೆ ಇದ್ದಿತ್ತು. ಮಾರ್ಕೆಟ್ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ. ವಿಚಿತ್ರವಾದ ಬ್ಯಾಗ್ ಎಲ್ಲ ಡಿಫ್ರೆಂಟ್ ಆಗಿದಾವೆ ಇಲ್ಲಿ. ಯಾರಿಗಾದ್ರೂ ಬೇಕಾದ್ರೆ ಕಮೆಂಟ್ ಹಾಕಿರ್ರಿ ನೋಡೋಣ. ಸೊ ಸ್ವೀಟ್ಸ್ ಅಂಗಡಿ. ಫೈನಲಿ ಇವಾಗ ಎಲ್ಲರ ಬಂದೇರಿ, ರೀಚ್ ಆದೆ. ಸೊ ಎಲ್ಲರಲ್ಲಿ ಹೊರಗಡೆ ಹೋಗ್ತಾ ಇದ್ದೀನಿ. ಟಿಕೆಟ್ ತೆಗಿಬೇಕು ಆಮೇಲೆ ನೋಡೋಣ ಏನಾಗುತ್ತೆ. ಎಲ್ಲರೂ ಒಂಥರ ವಿಚಿತ್ರವಾಗಿ ನೋಡಾಕತ್ತಾರ. ಯಾಕಂತ ಗೊತ್ತಿಲ್ಲ, ನಾನೇ ಹಂಗೆ ಕಾಣಾಕತ್ತೀನಿ ಅಂತ ಗೊತ್ತಾಗ್ತಿಲ್ಲ ನಿಮ್ಗೆ. ನೋಡುವ ಇಲ್ಲೇ ಬಾಳೆಹಣ್ಣು ತಗೊಳ್ಬೋದು ನೀವು. ಅದೇ ಜನ ಆಗಿ ಆಟೋ ತಂದಾವಲ್ಲ ನೈಮೇಲೆ ಹಂಗ ನೀರು ಸಿಕ್ಕ ಕುದುರೆ ನೋಡ್ರಿ. ಇಲ್ಲಿ ಒಳಗಡೆ ಬಂದಿದ್ದು ಇಲ್ಲೇನು ಟಿಕೆಟ್ ತಗೋಬೇಕಂತ ಗೊತ್ತಾಗತ್ತಿಲ್ಲ ನಮ್ಗೆ. ಸೊ ನೋಡು ಏನಾಗುತ್ತಂತೆ. ಯಾವಾಗ ಗೊತ್ತಾದ್ರು ಜನ ನಮ್ಮ ಯಾಕೆ ಹಿಂಗ್ ನೋಡಾಗುತ್ತಾರಂತೆ. ಚೆಕ್ ಮಾಡಾಗುತ್ತಾರೆ ಇಲ್ಲಿ. ಸೊ ಎಲ್ಲ ಚೆಕ್ ಮಾಡಾಗುತ್ತಾರೆ. ಎಲ್ಲರ ಕೇಸ್ ನೋಡಕ ಎಲ್ಲರೂ ಬಂದಾರ್ರಿ. ಒಳಗಡೆ ಹೊಂಟಿದೀನಿ. ಅಲ್ಲಿ ಕಾಣ್ತಾ ಇದೆ ನೋಡಿ, ಒಂದೇ ಕಲ್ಲಲ್ಲಿ ಕಟ್ಟಿದಂತ ಟೆಂಪಲ್ ಅದು. ಮೇಲ್ಗಡೆಯಿಂದ ಅಲ್ಲಿ ಹೋದ್ಮೇಲೆ ತಿಳಿಸ್ಕೊಡ್ತೀನಿ ಎಲ್ಲ. ಮೊದ್ಲು ಟಿಕೆಟ್ ಕೌಂಟ್ರ್ ಹೋಗ್ಬೇಕು, ಟಿಕೆಟ್ ತಗೋಬೇಕು. ಇಷ್ಟೆಲ್ಲ ಲಗೇಜ್ ಅದ ಮೇಲೆ. ಸೊ ಇಳಿಸಿ ನೋಡವ ಎಷ್ಟೈತೆ ಟಿಕೆಟ್. ಕಿತ್ನಾ ಟಿಕೆಟ್ 40 ರೂಪಾಯಿ. ಅವಕಾಶಕ್ಕೆ ಭಾಳ ಏನಿಲ್ರಿ, ಕಡಿಮೆನೇ ಐತಿ, ಬರ್ಬೋದು. ಅಯ್ಯಪ್ಪ ನೋಡ್ರಿ, ಇಷ್ಟು ಬ್ಯಾಗ್ ಹಾಕೊಂಡು ಹೋಗ್ಬೇಕ್ರಿ. ಭಾಳ ಕಷ್ಟ ಐತ್ರಿ. ರಿಸ್ಕ್ ಆಯ್ತು, ಇಷ್ಕ್ ಹೈ. ಎಷ್ಟು ಕಿಲೋ ಐತಲ್ರಿಪ್ಪ ಇದು. ತಡಿ ಬೆಳಿತಾರೆ. बोलो मैडम आईडी का नाम क्या है? मिस्टर वीर से हाय सब्सक्राइब बोलो. ಊರ ಹೊಸ ಬಿಟ್ರಿ ಬ್ಲಾಗರ್ ಅನ್ಕೊಂಡ್ ಬಿಟ್ರಿ. ಬಂದೆ ಒಳಗಡೆ. ಸ್ಕ್ಯಾನ್ ಮಾಡೋದೇ ಜरूरत ಇರ್ಲಿಲ್ರಿ, ಮಿಷನ್ ಹಾಳಾಗಿದ್ದು. ಸೊ ಒಳಗಡೆ ಹಂಗೆ ಹೋಗ್ತಾ ಇದೀನಿ. ನೋಡೋಣ ಚಂದ ಫ್ಲಾಗ್ ನೋಡಿ, ಇಂಡಿಯನ್ ಫ್ಲಾಗ್. ಸೊ ಇಂಡಿಯಾಗೆ ಸೇರಿದಂತ ಆಸ್ತಿ ಇದು. ಸೊ ಬಂಗಾರ ದುಡ್ಡು ಅಷ್ಟೇ ಅಲ್ಲ, ಸೊ ಇದು ಕೂಡ ಒಂದು ಆಸ್ತಿನೇ. ಗಾಯ್ಸ್ ಫೈನಲಿ ಬಂದೆ. ಸೊ ಇಷ್ಟೆಲ್ಲ ಜುಗಾಡ್ ಐತ್ ನೋಡ್ರಿ. ಎಲ್ಲೋರಾ ಕೇವ್ಸ್ ನೋಡ್ತಾ ಇದ್ದೀರಾ. ಸೊ ಎಲ್ಲೋರದ ಗುಹೆಗಳು ಅಂತ ಇತಿಹಾಸದಲ್ಲಿ ಹೋಗ್ತಾ ಇರ್ತೀರಾ, ಬಟ್ ಇಲ್ಲಿ ನಿಮ್ ಕಣ್ ಮುಂದೆನೆ ಇದೆ. ಸೊ ಎಲ್ಲೋರದ ಗುಹೆಗಳು ಇವು. ಸೊ ಇದು ಸ್ಪೆಷಾಲಿಟಿ ಏನಂದ್ರೆ ಮೇಲಿಂದ ಕೆತ್ತಿರ್ತಕ್ಕಂಥ ಗುಹೆಗಳಾಗಿರ್ತಾವೆ ಇವು. ಸೊ ಈ ಗುಹೆಗಳು ಎಲ್ಲಿಂದ್ರೆ ಸೊ ಒಂದೇ ಕಲ್ಲಿನಲ್ಲೇ ಆಗಿರ್ತಕ್ಕಂಥದ್ದು. ಸೊ ಡಿಸೈನ್ಸ್ ಎಲ್ಲ ನೋಡ್ಬೋದು ನೀವು. ಸೊ ಯಾವ ರೀತಿ ಆಗಿರುತ್ತಂತ. ಇದು ಒಂದು ಪ್ರೇಕ್ಷಣೀಯ ಸ್ಥಳವಾಗಿರ್ತದೆ. ರಾಜ್ಯಗಳಿಂದ ಬಂದಿದ್ದಾರೆ. ಸೊ ಎಲ್ಲ ಕಲ್ಚರ್ ಇಲ್ಲಿ ಕಾಣ್ಬೋದು ನಾವು. ಸೊ ಯಾವ ರೀತಿ ಇರುತ್ತಂತ ನೋಡಿ. ಸೂಪರ್ ಅಲ್ಲ. ಒಳಗಡೆ ಬಂದೆ.
ಹಾಯ್. ತುಂಬಾ ಚೆನ್ನಾಗಿದೆ ಟೆಂಪಲ್. ಬೈ क्या कर रहे हो शिल्पी किसका ಯೂಟ್ಯೂಬ್ ಅಂಕಲ್ ಕೂಡ ಬಯಸ್ಕೊಂಡೇ ರೀ ನಿಮಗೂ ಕ್ಯಾ ಕಡ್ತಿ ಸೆಲ್ಫಿ ಅಂತ ಅಂದ. ಸೊ ನೋಡ್ಬೋದಲ್ವಾ ಆನೆ ರೀ ಇದು. ಫೈನಲಿ ಇಷ್ಟೆಲ್ಲ ಜುಗಾಡ್ ಹೊತ್ಕೊಂಡು ಎಲ್ಲರ ಕೆಲ್ಸಿಗೆ ಬಂದೆ. ನೋಡ್ಬೋದು ಯಾವ ತರ ಕೇವ್ಸ್ ಇದೆ ಅಂತ. ಸೊ ಗುಹೆಗಳು ನೋಡಿ ಇಷ್ಟೆಲ್ಲ ಒಂದೇ ಕಲ್ಲಲ್ಲಿ ಕೆತ್ತಿರುವಂತದ್ದಾಗಿರ್ತದೆ ಇದು. ಸೊ ನೋಡ್ಬೋದು ಗೈಸ್. ವಿಚ್ ಸ್ಟೇಟ್ ಬಿಲಾಂಗ್ಸ್? We belong to Maharashtra. ಮಹಾರಾಷ್ಟ್ರ. Yeah. Yes, okay. Thank you. Say, you are from? Here only. Okay, you are so lucky here. You are bro. Uncle. Sorry. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಸಾರಿ, ಎಷ್ಟು ಚೆನ್ನಾಗಿದ್ದಾವೆ ಅಂತ. ಸೊ ಒಂದೇ ಒಂದು ಗುಡ್ಡದಲ್ಲಿ ಇಷ್ಟೆಲ್ಲ ಕಟ್ಟಿರೋದು. ಎಲ್ಲಿದೆ ಟೆಕ್ನಾಲಜಿ? ಥ್ಯಾಂಕ್ ಯು ಬ್ರೋ. ನೋಡಿ ಅಷ್ಟೇ ಅಲ್ಲದೆ ಹೇಳಿದ್ದಾರೆ ಅಣ್ಣವರು, ಅಜಂತ ಎಲ್ಲರಯ್ಯ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ಕೂಗಿ ಹಾಡು ಅಂತ. ನೋಡಿ ಯಾವ ತರ ಇದೆ. ನೀವು ಟೆಂಪಲ್ ಹೇಗಿದೆ ಅಂತ. ಇದು ಸಿಂಹ ಆನೆ ಜಗಾಡ್ತಿದೆ ನೋಡಿ. ಯಾಕ್ಬೇಕ್ರೋ ನಿಮ್ಗೆಲ್ಲ ಇವೆಲ್ಲ ಜಗಳ? ಏನಕ್ರೋ ಬೇಕು ಇವೆಲ್ಲ? ವಾವ್, ಸೂಪರ್. ಸಿಂಹ ಇಂದೋರಲ್ಲಿ ಆಫೀಸಲ್ಲಿ ವರ್ಕ್ ಮಾಡೋರು ಗೊತ್ತಿರುತ್ತೆ ಇದು ಸಿಂಹ. ನೋಡಿ ಕಲೆ ಗಣಾದೇವತೆ ಕಾಲ್ ಮುರ್ಕೊಂಡ್ ಬಿದ್ದಿದ್ದಾಳು ಇಲ್ಲಿ. ಸೂಪರ್. ವಾವ್, ಇದು ಆನೆನೆ, ಬಟ್ ಕಾಲ ಕಳೆದಂತೆಲ್ಲ ಶಿಥಿಲಾವಸ್ಥೆ ಬಂದಿವೆ. ಶಿವಲಿಂಗ ಇರೋ ಸ್ಥಳನೇ ಇಲ್ಲ. ಸೊ ಇದು ಶಿವಲಿಂಗ ಟೆಂಪಲ್. ಸೊ ಕೈ ಮುಗಿರಿ ಎಲ್ಲರೂ. ಹಳೆ ಕಾಲದ ಶಿವಲಿಂಗ ಇದೆ. ಸೊ ಕಾಪಾಡಪ್ಪ ಅಂತಂದೆ ಶೋಭಾ. ಏನೋ ಚೆನ್ನಾಗಿದೆ. ಹಾಯ್, ವೇರ್ ಆರ್ ಯು ಫ್ರಮ್? ಗುಜರಾತ್. ಅಚ್ಚಾ. ಹಾಯ್. Say hi. Hi. Sorry. कैसा था एलोरा? बहुत बढ़िया. बहुत बढ़िया. You are from Gujarat, na? Yes. Thank you for interact with me. Thank you. Say to hi. You all are family. Yes. Looking. Family group. Yes. That's super. Thank you so much. ಸುಸ್ತಾಯ್ತು ನೋಡಿ. ಸೊ ಇನ್ನೊಂದು ಗುಹೆ ಇದೆ, ಇದು ನೋಡ್ತೀನಿ ಫೈನಲ್ ಆಗಿ. ಮೇಲೆ ಕೆಳಗಡೆಯಿಂದ ವ್ಯೂ ನೋಡ್ಬೋದು ಯಾವ ತರ ಇದೆ ಅಂತ. ಒಂದು ಶಿವನ ಮೂರ್ತಿ ಇದೆ, ನೋಡ್ಬೋದು ಕಲೆ ಯಾವ ತರ ಇದೆ ಅಂತ. ಎಲ್ಲ ಟ್ಯಾನ್ ಆಗ್ಬಿಟ್ಟೆ ಅನ್ಸುತ್ತೆ.
ರೀಸೆಂಟ್ ಆಗಿ ಇಂಡಿಯನ್ ಗೌರ್ಮೆಂಟ್ ಪಬ್ಲಿಷ್ ಮಾಡಿದಂತ ಒಂದು 20 rupees ಅಲ್ಲಿ ಇರ್ತಕ್ಕಂಥ ಒಂದು ಬಸ್ ದಿನ ನೋಡ್ಬೋದು ನೀವು. ಸೊ ಈ ರೀತಿಯಾಗಿ ಕ್ಯಾನ್ ಯು ಪ್ಲೀಸ್ ಶೋ ಮಿ ದಟ್. ಥ್ಯಾಂಕ್ ಯು. ಸೊ 20 rupees ನೋಡಿದ್ದು ಸೊ ಶೋ ಆಗ್ತಾ ಇರೋದು ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಬೇಬಿ. ಹಾಯ್. ಈ ತರ ಗುಹೆಗಳನ್ನ ನೋಡಕ್ಕೆ ಕಡಿಮೆ ಜನಕ್ಕೆ ಸಿಗ್ತದೆ. ಸೊ ನಾನು ಪುನಃ ಅಂತ ಅನ್ಕೊಂತೀನಿ ಗುರು. ಸೊ ನನಗೆ ಈ ಅವಕಾಶ ಸಿಕ್ಕಿದೆ. ನೋಡ್ತಾ ಇದ್ರಲ್ವಾ ಯಾವ ತರ ಇದೆ ಶಿಲ್ಪಕಲೆ ಅಂತ. ಸೊ ಇದು ಹೊರಗಡೆಯಿಂದ ವ್ಯೂ ಎಲ್ಲೋರ. Excuse me, ma'am. Where are you from? Mumbai. Can you please tell some words about this Ellora? I have YouTube channel. I will upload there. Okay, but this is हिंदी में बोलो, मेरे को हिंदी नहीं आता ना, so that's why we उसको थोड़ा. ओके, मैं हिंदी में बोलूंगी. हाँ ठीक है. ठीक है. हम लोग फर्स्ट टाइम आए हैं यहाँ पे, लेकिन ये बहुत ही प्यारी जगह है. Okay. सबको विजिट करना चाहिए. ये हमारी हिस्ट्री है बुद्ध एंड शिव के बारे में, Okay. जो कि बहुत ही प्यारी प्लेस है. आपको कैसा लग रहा है? मुझे बहुत ही अच्छा लगा. ये हमारी हिस्ट्री है, तो आप समझ लो, मतलब सबको ही जानना चाहिए इसके बारे में और देखना चाहिए. ये सारी जगह सब जगह नहीं दिखती है. जो ये प्लेस है वो इसी जगह पे है और इसकी सुंदरता सिर्फ इसी प्लेस पे है. Thank you so much. What's your name? रिंकी. ಸೊ ನೋಡ್ತಾ ಇದ್ದೀರಲ್ವ ಈ ತರ ಒಂದು ಸೌಂದರ್ಯ, ಪ್ರಕೃತಿ ಸೌಂದರ್ಯ ಇದೆ. ಸೊ ಇವಾಗ ತಾನೇ ಹೇಳಿದ್ರು ತುಂಬಾ ಒಳ್ಳೆ ರೀತಿ ಅಂತ ಹೇಳಿದ್ರು. ನನಗೂ ಅರ್ಥ ಆಗ್ಲಿಲ್ಲ, ಯಾಕಂದ್ರೆ ನನಗೂ ಕೂಡ ಹಿಂದಿ ಸ್ವಲ್ಪ ಥೋಡ ಆತಾ ಹೈ. ಯಾರಿಗಾದ್ರೂ ಗೊತ್ತಿದ್ರೆ ಕನ್ನಡದಲ್ಲಿ ಮಾಡಿ. RCB सेकंड कप मिलेगा. थैंक यू सो मच. वीडियो हमें भी भेज देना बाद में. अच्छा ठीक है. थोड़ा छाव में आएंगे. वेरूळ लेण्यांमध्ये आपलं स्वागत आहे. वेरूळचा लेणी जो कॉम्प्लेक्स आहे त्याच्यामध्ये 34 केव्ज आहे. त्यापैकी पहिल्या 12 केव्ज या बुद्धिस्ट केव्ज, 13 पासून 29 पर्यंत या हिंदू केव्ज आणि तिथून 34 पर्यंत शेवटच्या ज्या 5 केव्ज आहेत त्या जैन केव्ज आहेत. म्हणजेच याच्यामध्ये हिंदू, बौद्ध आणि जैन संस्कृतीचा मेलाप दिसून येतो. आता आपण ज्या लेण्यांमध्ये आहोत ते आहे लेणी नंबर 16, ज्याला कैलास टेम्पल असंही म्हणलं जातं. ऍक्च्युअली हे कैलास टेम्पल याची अनेक वैशिष्ट्य आहेत. पैकी पहिलं वैशिष्ट्य हे अखंड डोंगरात कोरत वरून खाली आलेलं एकमेव स्कल्पचर आहे. बाकीचे बाहेरून आतल्या बाजूला कोरत गेलेले आहेत, पण ही लेणी वरून खालपर्यंत कोरत आलेली. हे मुख्य शिवाला जरी समर्पित असलं तरी त्याच्याच बरोबर येथं आपल्याला 64 कला आणि त्याच्याच बरोबर 64 योगिनी आणि त्याचबरोबर विष्णू चे सुद्धा आपल्याला अनेक शिल्प पाहायला मिळतात. आपण जिथं उभे आहोत तो भाग हा कैलास मंदिराचा मुख्य भाग आहे. कैलास मंदिर हे 5 मंडपात आहे. नंदी मंडप, मुख्य मंडप, नृत्य मंडप आणि त्याच्यानंतर गाभारा, अशा पद्धतीने ह्याची रचना आहे. नंदी मंडपामधला जो नंदी आहे त्याचे आपण एक वैशिष्ट्य बघू शकता. नॉर्मली आपण जेव्हा शिव मंदिरात जातो तेव्हा नंदीचं तोंड लिंगाकडे असतं, म्हणजेच शिवलिंगाकडे असतं. पण ह्याच्यामध्ये नंदीचं तोंड उजव्या बाजूला आहे, जणू काही त्याला दुसरं कोणीतरी खुणावतंय. हे शिल्प जे आहे, हे एकूण जी रचना आहे ही जवळपास 14 पिढ्यांमध्ये निरनिराळ्या लोकांनी केलेली आहे. जवळपास 300 वर्ष ही पूर्ण लेणी खोदायला लागलेला आहे. हा काळ जवळपास 7व्या शतकातला असून जवळपास आता आपण म्हणू शकतो की 1400-1500 वर्षानंतर सुद्धा ही लेणी अशीच अबाधित आहे. परंतु जी भारतावर आक्रमण झाली त्याच्यामध्ये भारत ही कधी काळी सोन्याचा धूर निघत असलेला प्रदेश असल्यामुळं इथं सोनं मिळेल का, इथं पैसा अडका मिळेल का, ह्या दृष्टीने ह्या लेण्यांची प्रचंड नासधूस झालेली आहे. तरी सुद्धा ह्या लेण्यांमधले अजून एक वैशिष्ट्य म्हणजे 2 बाजूचे हे स्तंभ, एक आहे हा कीर्तिस्तंभ आणि एक आहे ध्वजस्तंभ. थँक्यू सर. सर व्हॉट्स युअर नेम? अमित पागे. Amit Page. Okay, thank you so much. And also his family. Thank you. She is from Karnataka.
हेलो ಹಲೋ, ಯಾವ ನಿಮ್ದು? बीजापुर ವಿಜಯಪುರ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೊ ಫೈನಲಿ ಗೈಸ್, ನಿಮಗೆ ಈ ಒಂದು ನನ್ನ ವಿಡಿಯೋದಲ್ಲಿ ಸೊ ಮರಾಠಿ ಮತ್ತು ಹಿಂದಿ ಗೊತ್ತಿರೋ ಸಂಖ್ಯೆ ಇದ್ರ ಬಗ್ಗೆ ತಿಳ್ಕೊಬೋದು ನೀವು. ಇದು ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಸೊ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ವಿ ಒಂದು ಎಲ್ಲರ ಕೇಸ್ಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮರಾಠಿ ಮತ್ತು ಹಿಂದಿನಲ್ಲಿ. ಸೊ ನೀವು ನೋಡ್ಕೋಬಹುದು. ಒಂದು ಟ್ಯಾನ್ ಆಗಿದ್ದೀನಿ. ಕೇಳ್ತಾ ಇದ್ದಾರೆ. ಸಾರಿ. ಅವರು ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಎಂತ ಒಂದು ಕಲೆ. ನೋಡಿದ್ರಲ್ಲ, ಈ ತರದ ಹಲವಾರಾದ ಕೇವ್ಸ್ಗಳಿದ್ವು. ಸೊ ಈ ತರ ಇದೆ. ದೂರದಿಂದ ತೋರಿಸ್ತೀನಿ ಯಾವ ತರ ಇದೆ ಅಂತ. सॉन्ग आवा ना एक सॉन्ग सॉन्ग अच्छा है हमारा संबलपुरी सॉन्ग है एगो ओडिशा हां थैंक यू फोटो गुटे मॉल का उठीजे ये कैमरा का गाना है नाम हमारा विश्वरन दास है विश्वरन दास वे फ्रॉम ओडिशा ओडिशा ओके थैंक यू ब्रो थैंक यू सो मच ಸೊ ನೋಡಿದ್ರಲ್ಲ, ಇದೇ ತರ ನೋಡ್ತಾ ಇರ್ತೀರಾ. ತುಂಬಾ ಜನ ವಿದೇಶಗಳಿಂದ ಅಲ್ಲದೆ ಸೊ ಭಾರತದ ಇಡೀ ಹಲವಾರು ರಾಜ್ಯಗಳಿಂದ ಸಹ ಜನಗಳು ಇಲ್ಲಿ ಬರ್ತಾ ಇದ್ದಾರೆ. ಸೊ ಈ ಕೇವ್ಸ್ ಅಲ್ಲಿ ನೋಡ್ಲಿಕ್ಕೆ ನನಗೂ ಕೂಡ ತುಂಬಾ ಖುಷಿ ಆಯ್ತು. ನಿಮ್ಗೂ ಟೈಮ್ ಇದ್ರೆ ಬಂದು ಈ ಎಲ್ಲರ ಕೇವ್ಸ್ಗಳನ್ನ ನೋಡ್ಕೊಂತ ಹೋಗಿ. ಒಂದ್ ಸೆಕೆಂಡ್ ಬ್ರೋ. ಈ ತರ ಕೇವ್ಸ್ ತುಂಬಾ ಇದಾವೆ, ಆ ಕಡೆನೂ ಇದೆ. ಸೊ ನನ್ಗೆ ತುಂಬಾ ಮಾತಾಡಕ್ಕೆ ಬರ್ತಾ ಇಲ್ಲ, ಇವಾಗ ವಾಯ್ಸ್ ಎಲ್ಲ ಹೋಗ್ತಾ ಇದೆ. ಸೊ ಈ ತರ ಎಲ್ಲ ಜನಗಳು ಇದಾರೆ. ಸೊ ನಮ್ಗೆ ವೆಹಿಕಲ್ಸ್ ಗಳು ಸಿಗ್ತವೆ ಇಲ್ಲಿ ಬಂದು ನೋಡ್ಬೇಕಾದ್ರೆ. ಸೊ ಎಂಟ್ರಿ ಕಡೆ ಹೋಗ್ತಾ ಇದೀನಿ ಮರೆತು. ಸೊ ಎಕ್ಸಿಟ್ ಇದು ಇದೆ. ಸೊ ಎಕ್ಸಿಟ್ ಕಡೆ ಹೋಗ್ಬೇಕಾಗುತ್ತೆ. ಹಾಯ್. ಫೈನಲಿ ಸುಸ್ತಾಗೋಯ್ತು ನಂಗೆ. ನೋಡೋಣ ನೆಕ್ಸ್ಟ್ ಊರ್ ಯಾವ್ದು ಇದೆ ಅಂತ. ಮೇ ಬಿ ಇಂದೋರೇ ಹೋಗ್ತೀನಿ ನಾನು, ಅಲ್ವಾ? ದಿಸ್ ಇಸ್ ಕನ್ನಡ ಘಾಟ್. ಕನ್ನಡ ಘಾಟ್ ರೀ ಇದು. ಕರ್ನಾಟಕ ಅಲ್ರಿ, ಕರ್ನಾಟಕ ಬಿಟ್ಟಿದ್ದು ಮಹಾರಾಷ್ಟ್ರದಾಗಿರ್ತಕ್ಕಂಥ ಕನ್ನಡ ಘಾಟ್. ಕನ್ನಡ ಘಾಟ್ ಅಂತ
ಎಸ್ ಹೊಟ್ಟೆ ಹಶ್ವಾಗಿತ್ರಿ, ಊಟ ಬಂತು. ಒಳ್ಳೆ ಡಾಬಾ ಐತ್ರಿ, ಒಳ್ಳೆ ಮಂಚ ಕೊಟ್ರೆ ಕೂಡಕ್ಕೆ. ಈ ರೀತಿ ಇರುತ್ತೆ ಸ್ಪೆಷಲ್. ಸೊ ಊಟ ನೋಡಿ, ಕಾಜು ಮಸಾಲ, ರೋಟಿ, ಸಲಾಡ್.